ಆಕೆ 18 ವರ್ಷದ ಟ್ಯಾಲೆಂಟೆಡ್ ಹುಡುಗಿ. ನ್ಯೂಸ್ ಆ್ಯಂಕರ್ ಆಗಬೇಕು, ಆ್ಯಕ್ಟ್ರೆಸ್ ಆಗಬೇಕು ಅಂತ ಏನೇನೋ ಕನಸು ಕಂಡಿದ್ಲು. ತನ್ನ ಬದುಕು ರೂಪಿಸ್ಕೊಳ್ಳೋಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ಒಂದು ಲೋಕಲ್ ನ್ಯೂಸ್ ಚಾನೆಲ್ನಲ್ಲಿ ಕೆಲಸಕ್ಕೂ ಸೇರಿದ್ಲು. ಆಫೀಸ್ ಹತ್ರನೇ ಒಂದು ಬಾಡಿಗೆಗೆ ಮನೆ ಮಾಡ್ಕೊಂಡಿದ್ಲು. ಎಲ್ಲವೂ ಚೆನ್ನಾಗಿತ್ತು. ಆದರೆ ಅದೊಂದು ದಿನ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದವಳು ಮರಳಿ ಬರಲೇ ಇಲ್ಲ. ಎಂಥ ವಿಪರ್ಯಾಸ ಅಂದರೆ ಮಗಳು ಕಾಣೆಯಾದ್ಲು ಅನ್ನೋ ಟೆನ್ಷನ್ನಲ್ಲಿ ಅಪ್ಪ ಕೂಡ ಸತ್ತು ಹೋಗ್ತಾರೆ. ವಿಚಿತ್ರ ಅಂದರೆ ಅಪ್ಪನ ಅಂತ್ಯ ಸಂಸ್ಕಾರಕ್ಕೂ ಬರಲ್ಲ. ಮನೆಯವರು ಎಲ್ಲ ಕಡೆ ಹುಡುಕ್ತಾರೆ. ಕೊನೆಗೆ ನಾಪತ್ತೆ ಕೇಸ್ ದಾಖಲಾಗುತ್ತೆ. ಬಟ್ 5 ವರ್ಷ ಕಳೆದ್ರೂ ಆ ಯುವತಿ ಬಗ್ಗೆ ಏನೂ ಗೊತ್ತಾಗಲ್ಲ. ಠಾಣೆಗೆ ಹೊಸದಾಗಿ ಬರೋ IAS ಆಫೀಸರ್ ಈ ಕೇಸ್ನ ಕ್ರ್ಯಾಕ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಯಾರನ್ನ 5 ವರ್ಷದಿಂದ ಹುಡುಕ್ತಾ ಇದ್ರೋ ಅವಳನ್ನು ಯಾರೋ ಸಾಯಿಸಿ ರಸ್ತೆ ಪಕ್ಕದಲ್ಲಿ ಹೂತಾಕ್ಬಿಟ್ಟಿದ್ರು. ಆ 5 ವರ್ಷದಲ್ಲಿ ಅಲ್ಲಿ ಹೈವೇ ನಿರ್ಮಾಣವೂ ಆಗೋಗಿತ್ತು. ಹಾಗಾದರೆ ಕೊಲೆಗಾರರು ಹೇಗೆ ಸಿಕ್ಕಾಕೊಂಡ್ರು? ಇನ್ವೆಸ್ಟಿಗೇಷನ್ ಹೇಗಿತ್ತು ಅನ್ನೋದೇ ರೋಚಕ. ಹಾಗಾದರೆ ಏನಿದು ಕೇಸ್? ಸತ್ತವಳು ಯಾರು? ಕೊಲೆ ಮಾಡಿದ್ಯಾರು? ಈ ಕೇಸ್ ಸಾಲ್ವ್ ಮಾಡೋಕೆ ಪೊಲೀಸರು ಇಸ್ರೋ ಸ್ಯಾಟಲೈಟ್ನ ಹೆಲ್ಪ್ ತಗೊಳ್ತಾರೆ. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಇದು ಆಪರೇಷನ್ ಸಲ್ಮಾ ಸುಲ್ತಾನ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಛತ್ತೀಸ್ಗಢನಿಂದ. ಇಲ್ಲಿನ ಕೋರ್ಬಾ ಜಿಲ್ಲೆಯ ಕುಸ್ಮುಂಡಾ ಅನ್ನೋ ಪುಟ್ಟ ಊರಲ್ಲಿ ಸಲ್ಮಾ ಸುಲ್ತಾನ ಅನ್ನೋ ಯುವತಿ ತನ್ನ ಅಪ್ಪ, ಅಮ್ಮ ಮತ್ತು ಅಣ್ಣನ ಜೊತೆ ಇರ್ತಾ ಇದ್ಲು. ಇವಳಿಗೆ 18 ವರ್ಷ. ಇವರದ್ದು ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಆವತ್ತು 21 ಅಕ್ಟೋಬರ್ 2018. ಬರೀ 10ನೇ ಕ್ಲಾಸ್ವರೆಗೆ ಮಾತ್ರ ಓದಿದ್ದ ಸಲ್ಮಾ ಅಪ್ಪ ಅಮ್ಮನಿಗೆ ನೆರವಾಗಬೇಕು ಅಂತ ಕೆಲಸಕ್ಕೆ ಸೇರಿದ್ಲು. ಆವತ್ತು ಬೆಳಗ್ಗೆ ಸಲ್ಮಾ ಗಡಿಬಿಡಿಯಲ್ಲಿ ಎಲ್ಲಿಗೋ ಹೋಗೋಕೆ ಅಣಿಯಾಗಿದ್ಲು. ಅಬ್ಬು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಅವತ್ತು ಮಗಳಿಗೆ ರಜೆ ಇತ್ತು. ಆದರೂ ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು ಅಂತ ಅಮ್ಮ ತಡೆದು ಕೇಳ್ತಾರೆ. ಮನೆಯಿಂದ ಸಲ್ಮಾಳ ಆಫೀಸ್ ತುಂಬ ದೂರ ಇತ್ತು. ಹಾಗಾಗಿ ಅವಳು ಆಫೀಸ್ ಹತ್ರನೇ ರೂಮ್ ಮಾಡ್ಕೊಂಡಿದ್ಲು. ರಜೆ ಇದ್ದಾಗ ಮನೆಗೆ ಬರ್ತಾ ಇದ್ಲು. ಅದಕ್ಕೆ ಅಮ್ಮ, ಯಾಕೆ ಸಲ್ಮಾ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನೆ ತಾನೇ ಬಂದಿದ್ಯಾ, ಇರು ಅಟ್ಲೀಸ್ಟ್ ಆರಾಮಾಗಿ ಊಟ ಮಾಡ್ಕೊಂಡಾದ್ರೂ ಹೋಗು ಅಂತಾರೆ. ಇಲ್ಲ ಅಮ್ಮಿ, ನಾನು ಹೋಗಲೇಬೇಕು, ಇಲ್ಲೇ ಹತ್ತಿರದಲ್ಲೇ ಸಣ್ಣ ಕೆಲಸ ಇದೆ, ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಮರು ಮಾತಾಡೋಕ್ಕೂ ಅವಕಾಶ ಕೊಡದೆ ಹೊರಟ್ಬಿಟ್ಟಿದ್ಲು. ಹೀಗೆ ಹೊರಟ ಮನೆ ಮಗಳು ಇನ್ಯಾವತ್ತೂ ಮನೆಗೆ ವಾಪಸ್ ಬರಲ್ಲ ಅಂತ ಆ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ಸಲ್ಮಾಗೂ ಗೊತ್ತಿರಲಿಲ್ಲ ಬಿಡಿ. ಅಂದ ಹಾಗೆ ಸಲ್ಮಾ ಕೋರ್ಬಾದಲ್ಲೇ ಒಂದು ಲೋಕಲ್ ನ್ಯೂಸ್ ಚಾನೆಲ್ನಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಕೆಲವೊಮ್ಮೆ ಫೀಲ್ಡ್ಗೂ ಹೋಗಿ ರಿಪೋರ್ಟಿಂಗ್ ಮಾಡ್ತಾ ಇದ್ಲು. ಆಫೀಸ್ಗೆ ಡೈಲಿ ಅಪ್ ಡೌನ್ ಮಾಡೋದು ಕಷ್ಟ ಅಂತ ಆಫೀಸ್ ಹತ್ರದಲ್ಲೇ ಒಂದು ಫ್ಲ್ಯಾಟ್ ಬಾಡಿಗೆಗೆ ತಗೊಂಡಿದ್ಲು. ಇವಳ ಹತ್ರ ಒಂದು ಸ್ಕೂಟಿ ಇತ್ತು. ಆವತ್ತು ಮನೆಯಿಂದ ಇದೇ ಸ್ಕೂಟಿ ತಗೊಂಡು ಹೊರಟಿದ್ಲು. ಹೀಗೆ ಹೋದವಳು ಆವತ್ತು ಸಂಜೆ ಆದರೂ ಮನೆಗೆ ಬರಲ್ಲ. ರಾತ್ರಿನೂ ಕಳೆದು ಹೋಗುತ್ತೆ. ಎಷ್ಟೇ ಟ್ರೈ ಮಾಡಿದ್ರೂ ಫೋನ್ ಕನೆಕ್ಟ್ ಆಗಲ್ಲ. ಮತ್ತೆ ಮಾರನೇ ದಿನವೂ ಕಾಲ್ ಮಾಡ್ತಾರೆ. ಆಗ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಬರುತ್ತೆ. ಬಹುಶಃ ಎಲ್ಲೋ ರಿಪೋರ್ಟಿಂಗ್ಗೆ ಹೋಗಿರಬಹುದು. ಮುಗಿಸ್ಕೊಂಡು ಅವಳ ಫ್ಲ್ಯಾಟ್ಗೆ ಹೋಗಿರ್ತಾಳೆ. ಮೊಬೈಲ್ ಬ್ಯಾಟ್ರಿ ಡೆಡ್ ಆಗಿ ಸ್ವಿಚ್ ಆಫ್ ಆಗಿರಬಹುದು. ಅವಳೇ ಕಾಲ್ ಮಾಡ್ತಾಳೆ ಬಿಡು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಸಲ್ಮಾ ಸ್ಮಾಲ್ ಟೌನ್ ಹುಡುಗಿ, ಬಟ್ ತುಂಬ ಮಹತ್ವಾಕಾಂಕ್ಷೆ ಉಳ್ಳವಳಾಗಿದ್ಲು. ಅದರಲ್ಲೂ ನಮ್ಮೂರಿನ ಹುಡುಗಿ ಟಿವಿಯಲ್ಲಿ ಬರ್ತಾಳಲ್ಲ ಅಂತ ಇಡೀ ಕುಸ್ಮುಂಡಾದಲ್ಲಿ ಫೇಮಸ್ ಆಗಿದ್ಲು. ಊರವರು ಯಾರೇ ಸಿಕ್ಕರೂ ತುಂಬ ಆತ್ಮೀಯವಾಗಿ ಮಾತಾಡ್ತಾ ಇದ್ಲು. ಅವರೂ ಕೂಡ ಇವಳ ಜೊತೆ ಸೆಲ್ಫಿ ತಗೊಳ್ತಾ ಇದ್ರು. ನೋಡೋಕ್ಕೂ ತುಂಬ ಮುದ್ದಾಗಿದ್ಲು. ಎಷ್ಟೋ ಜನ ಅವಳಿಗೆ ನೀನು ಫಿಲ್ಮ್ಸಲ್ಲಿ ಟ್ರೈ ಮಾಡು, ಒಳ್ಳೆ ರೋಲ್ ಸಿಗುತ್ತೆ ಅಂತ ಇದ್ರು. ಸಲ್ಮಾಗೂ ಬಣ್ಣದ ಲೋಕದ ಸೆಳೆತ ಇತ್ತು. ಸರಿ, ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಒಂದು ಟ್ರೈ ಮಾಡೋಣ ಅಂತ ಮುಂಬೈಗೆ ಹೋಗೋ ಪ್ಲಾನಿಂಗ್ನಲ್ಲಿದ್ಲು. ಆದರೆ ಮೊದಲಿಂದಾನೂ ಇವಳ ಪ್ಯಾಷನ್ ಜರ್ನಲಿಸಮ್ ಆಗಿತ್ತು. ಹೀಗೆ ವಾರ ಕಳೆದ್ರೂ ಸಲ್ಮಾಳ ಕಾಲ್ ಬರಲ್ಲ. ಬಹುಶಃ ಮಗಳು ಮುಂಬೈಗೆ ಹೋಗಿರ್ತಾಳೆ. ನಿಮಗೆ ಗೊತ್ತಾದರೆ ಎಲ್ಲಿ ಬೈತಿರೋ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರಬೇಕು. ಇಲ್ಲ ಅಲ್ಲಿನ ಸಿಮ್ ತಗೊಂಡು ಕಾಲ್ ಮಾಡ್ತಾಳೆ ಬಿಡಿ ಅಂತ ಅಕ್ಕಪಕ್ಕದವರು ಸಮಾಧಾನ ಹೇಳ್ತಾರೆ. ಸಲ್ಮಾ ತುಂಬ ಸೋಷಿಯಲ್ ಹುಡುಗಿ. ಅವಳಿಗೆ ಹುಡುಗರು ಕೂಡ ಫ್ರೆಂಡ್ಸ್ ಇದ್ರು. ಹೀಗಾಗಿ ಕೆಲವರು ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸಲ್ಮಾ ಯಾರೋ ತನ್ನ ಬಾಯ್ ಫ್ರೆಂಡ್ ಜೊತೆ ಓಡ್ ಹೋಗಿದ್ದಾಳೆ. ಮೊದಲೇ ಅಷ್ಟೊಂದು ಹುಡುಗರ ಜೊತೆ ಓಡಾಡ್ತಾ ಇದ್ಲು. ಯಾರ ಜೊತೆ ಹೋಗಿದ್ದಾಳು ಅಂತ ಬಾಯಿಗೆ ಬಂದಂತೆ ಮಾತಾಡೋಕೆ ಶುರು ಮಾಡಿದ್ರು. ಇನ್ನೊಂದು ಕಡೆ ಸಲ್ಮಾ ಕುಟುಂಬದವರು ಫ್ರೆಂಡ್ಸ್, ರಿಲೇಟಿವ್ಸ್ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ರು. ಕೊನೆಗೆ ಹುಡುಕಿ ಸುಸ್ತಾಗಿ ಅವರು ಕೂಡ ಜನರ ಮಾತನ್ನೇ ನಿಜ ಅಂತ ನಂಬಿಡ್ತಾರೆ. ನಮ್ಮ ಮಗಳು ಯಾರ ಜೊತೆನೋ ಮುಂಬೈಗೆ ಓಡಿ ಹೋಗಿರಬೇಕು ಬಿಡು ಅಂತ ಸುಮ್ಮನಾಗ್ಬಿಡ್ತಾರೆ. ಹೀಗೆ 3 ತಿಂಗಳು ಕಳೆಯುತ್ತೆ. ಸಲ್ಮಾ ಮನೆಗೂ ಬರಲ್ಲ.
ಫೋನ್ ಕೂಡ ಮಾಡಲ್ಲ. ಯಾರಿಗೂ ಅವಳೆಲ್ಲಿದ್ದಾಳೆ ಅನ್ನೋದು ಗೊತ್ತೇ ಇರಲಿಲ್ಲ. ಅಲ್ಲಿಗೆ 2018 ಕಳೆದು 2019 ಬರುತ್ತೆ. ಅದು 20 ಜನವರಿ 2019 ಬೆಳಗ್ಗಿನ ಸಮಯ. ಸಲ್ಮಾ ತಂದೆ ಮಗಳ ಕೊರಗಿನಲ್ಲೇ ತೀರು ಹೋಗ್ತಾರೆ. ಸಲ್ಮಾ ಫ್ರೆಂಡ್ಸ್ಗೂ ವಿಷಯ ತಿಳಿಸ್ತಾರೆ. ಅಟ್ಲೀಸ್ಟ್ ಯಾರಾದರೂ ಸಲ್ಮಾಗೆ ವಿಷಯ ಮುಟ್ಟಿಸ್ತಾರೆ, ಆಗ್ಲಾದರೂ ಸಲ್ಮಾ ಮನೆಗೆ ಬರ್ತಾಳೆ ಅನ್ಕೋತಾರೆ. ಆದರೆ ಸಲ್ಮಾ ಫ್ರೆಂಡ್ಸ್ಗೂ ಅವಳ ಬಗ್ಗೆ ಗೊತ್ತಿರಲಿಲ್ಲ. ಸಲ್ಮಾ ಈಗಲೂ ಮನೆಗೆ ಬರಲ್ಲ, ಅವಳ ಫೋನ್ ಆನ್ ಆಗಲ್ಲ. ಪಾಪ ಅಮ್ಮ ಮತ್ತು ಅಣ್ಣ ಮಗಳು ಬರೋ ತನಕ ದೇಹ ದಫನ್ ಮಾಡೋದು ಬೇಡ ಅಂತ ಕೇಳ್ಕೊತಾರೆ. ಬಟ್ ಎಷ್ಟೊತ್ತು ಅಂತ ಕಾಯೋದು? ಕೊನೆಗೆ ರಾತ್ರಿ ವೇಳೆಗೆ ಖಬ್ರಸ್ತಾನ್ಗೆ ತಗೊಂಡು ಹೋಗಿ ದಫನ್ ಮಾಡಿಬಿಡ್ತಾರೆ. ಮಗಳು ನಾಪತ್ತೆಯಾದ್ಲು, ಗಂಡನೂ ಹೋಗ್ಬಿಟ್ರು. ತಾಯಿಗೆ ದಿಕ್ಕೇ ತೋಚದಂತಾಗಿತ್ತು. ಸಲ್ಮಾ ಅಪ್ಪನ ಮುದ್ದಿನ ಮಗಳು. ಮಗಳಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರು. ಏನು ಕೆಲಸ ಮಾಡ್ತೀನಿ ಅಂದ್ರು ನೀನು ಮಾಡು ಮಗಳೇ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋರು. ಅಂಥದ್ರಲ್ಲಿ ಅಪ್ಪ ಸತ್ತಾಗ್ಲೂ ಅವರನ್ನು ನೋಡೋಕೆ ಮಗಳು ಬರಲಿಲ್ಲ ಅಂದರೆ ಏನರ್ಥ? ಇತ್ತ ಸಲ್ಮಾ ಫ್ರೆಂಡ್ಸ್ ಅವಳ FB ಚೆಕ್ ಮಾಡ್ತಾರೆ. ಅವಳು ಲಾಸ್ಟ್ ಪೋಸ್ಟ್ ಮಾಡಿದ್ದೆ ಅಕ್ಟೋಬರ್ 21ಕ್ಕೆ. ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾ ಇದ್ದವಳು ಯಾಕೆ 3 ತಿಂಗಳಿಂದ FBಯಲ್ಲೂ ಆ್ಯಕ್ಟಿವ್ ಆಗಿಲ್ಲ? ಅಲ್ಲಿಗೆ ಸಲ್ಮಾ ಬಗ್ಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಬಹುಶಃ ಸಲ್ಮಾ ಯಾವುದೋ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರಬಹುದಾ? ಮೊದಲೇ ಜರ್ನಲಿಸ್ಟ್ ಕೆಲಸ, ರಿಪೋರ್ಟಿಂಗ್ ಹೋದಾಗ ಏನಾದರೂ ಅನಾಹುತ ಆಗಿರಬಹುದಾ? ಅವಳಿಗೇನಾದರೂ ತೊಂದರೆ ಆಗಿರಬಹುದಾ ಅಂತ ಯೋಚಿಸ್ತಾರೆ. ಅಮ್ಮ ಮತ್ತು ಅಣ್ಣನ ಜೊತೆ ಈ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇನ್ನು ಸುಮ್ಮನಿರೋದು ಬೇಡ, ನಡೀರಿ ಅಂತ ಸೀದಾ ಕುಸ್ಮುಂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸರ್, ನನ್ನ ತಂಗಿ ಸಲ್ಮಾ ಸುಲ್ತಾನ ಕಳೆದ ಅಕ್ಟೋಬರ್ 21ರಿಂದ ಮಿಸ್ಸಿಂಗ್ ಆಗಿದ್ದಾಳೆ. ಅವತ್ತು ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಸ್ಕೂಟಿ ತಗೊಂಡು ಹೋದವಳು ವಾಪಸ್ ಬಂದೇ ಇಲ್ಲ ಅಂತಾರೆ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ತಂದೆ ತೀರ್ಕೊಂಡಾಗ್ಲೂ ಅವಳು ಮನೆಗೆ ಬಂದಿಲ್ಲ. ನಮಗೆ ಯಾಕೋ ಭಯ ಆಗ್ತಾ ಇದೆ ಸರ್ ಅಂತಾರೆ. ಅವರ ಮಾತು ಕೇಳಿದ ಪೊಲೀಸರಿಗೆ ಸಿಟ್ಟು ಬಂದಿತ್ತು. ರೀ, ಏನು ಮಾತಾಡ್ತಾ ಇದ್ದೀರಾ? ಅಕ್ಟೋಬರ್ನಿಂದ ನಾಪತ್ತೆಯಾಗಿದ್ದಾಳೆ ಅಂತೀರಾ? ನೀವು 3 ತಿಂಗಳಾದ್ಮೇಲೆ ಬಂದಿದ್ದೀರಲ್ಲ, ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಅಂತ ಗದರಿ ಕೇಳ್ತಾರೆ. ಸರ್, ಅವಳಿಗೆ ಫಿಲ್ಮ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕೆ ಮುಂಬೈಗೆ ಹೋಗಿರಬಹುದು ಅಂದ್ಕೊಂಡ್ವಿ ಅಂತಾರೆ. ಲವ್ ಕೇಸ್ ಏನಾದರೂ ಇರಬಹುದು, ಚೆಕ್ ಮಾಡಿದ್ರಾ ಅಂತ ಪೊಲೀಸರು ಕೇಳ್ತಾರೆ. ಇಲ್ಲ ಸರ್, ಹಾಗೇನೂ ಇಲ್ಲ. ನಾವು ಮೊದಲು ಯಾರ ಜೊತೆಗಾದರೂ ಹೋಗಿರಬಹುದು ಅಂದ್ಕೊಂಡ್ವಿ, ಬಟ್ ಅದು ಸುಳ್ಳು. ಅವಳು FBಯಲ್ಲೂ ಆ್ಯಕ್ಟಿವ್ ಇಲ್ಲ. ಅವಳು ಏನೋ ಅಪಾಯದಲ್ಲಿದ್ದಾಳೆ, ದಯವಿಟ್ಟು ನನ್ನ ತಂಗಿಯನ್ನು ಹುಡುಕಿ ಕೊಡಿ ಅಂತ ಸಲ್ಮಾ ಅಣ್ಣ ಮನವಿ ಮಾಡ್ತಾರೆ. ಪೊಲೀಸರು ಫೋಟೋ ಮತ್ತು ಫುಲ್ ಡೀಟೇಲ್ಸ್ ಈಸ್ಕೊಂಡು ತನಿಖೆಗಿಳಿತಾರೆ. ಮೊದಲು ಸಲ್ಮಾ ಫ್ಯಾಮಿಲಿ ಮೆಂಬರ್ಸ್ ವಿಚಾರಣೆ ಮಾಡ್ತಾರೆ. ಬೇಸಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ನಂತರ ಅಕ್ಕಪಕ್ಕದವರನ್ನೂ ವಿಚಾರಣೆ ಮಾಡ್ತಾರೆ. ಪೊಲೀಸರಿಗೆ ಅಂಥದ್ದೇನು ಮಹತ್ವದ ಕ್ಲೂ ಸಿಗಲ್ಲ. ಕೆಲವರು ಬಾಯ್ ಫ್ರೆಂಡ್ ಚಕ್ಕರ್, ಮುಂಬೈ ಸ್ಟೋರಿ ಹೇಳ್ತಾರೆ. ಆದರೆ ಅವರ ಮಾತುಗಳಲ್ಲಿ ಯಾವುದೇ ತಿರುಳು ಇರಲಿಲ್ಲ. ಸಲ್ಮಾ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಅವಳು 10th ಮುಗಿಸಿ 2014ರಲ್ಲಿ ಲೋಕಲ್ ಚಾನೆಲ್ನಲ್ಲಿ ಆ್ಯಂಕರ್ ಆಗಿ ಕೆಲಸಕ್ಕೆ ಸೇರಿದ್ಲು. ಸ್ಟೇಜ್ ಶೋ ಸೇರಿದಂತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಡೆಸ್ಕೊಡ್ತಾ ಇದ್ಲು. ಹೇಗೂ ಇಷ್ಟದ ಕೆಲಸ ಸಿಕ್ಕಿದೆ, ಇನ್ಯಾಕೆ ಹೆಚ್ಚು ಓದೋದು ಅಂತ ಸುಮ್ಮನಾಗ್ಬಿಟ್ಟಿದ್ಲು. ಕಡಿಮೆ ಸಮಯದಲ್ಲೇ ತುಂಬ ಫೇಮಸ್ ಆಗಿದ್ಲು. ಅವಳ ಲೈಫ್ ಸೆಟ್ ಇತ್ತು. ರಜೆ ಇದ್ದಿದ್ದರಿಂದ ಮನೆಗೆ ಬಂದಿದ್ದು. ನಂತರ ಅಕ್ಟೋಬರ್ 21ಕ್ಕೆ ಹೋದವಳು ವಾಪಸ್ ಬರದೇ ಇದ್ದಿದ್ದು. ಇಷ್ಟು ಮಾತ್ರ ಪೊಲೀಸರಿಗೆ ಗೊತ್ತಿತ್ತು. ಅದು ಬಿಟ್ಟರೆ ಬೇರೇನೂ ಮಾಹಿತಿ ಸಿಗಲ್ಲ. ಹೀಗೆ ಹಲವು ದಿನ ಕಳೆಯುತ್ತೆ. ಒಂದಿನ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಸರ್, ರೈಲ್ವೆ ಸ್ಟೇಷನ್ ಹತ್ರ ತುಂಬ ದಿನದಿಂದ ಒಂದು ಸ್ಕೂಟಿ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಹೋಗಿ ಗಾಡಿ ಸೀಸ್ ಮಾಡ್ಕೊಂಡು ಬರ್ತಾರೆ. ಅದು ಸಲ್ಮಾ ಸ್ಕೂಟಿ. ಫ್ಯಾಮಿಲಿಯವರು ಅದನ್ನು ಕನ್ಫರ್ಮ್ ಮಾಡಿದ್ರು. ಬಹುಶಃ ಸ್ಟೇಷನ್ ಹತ್ರ ಸ್ಕೂಟಿ ಬಿಟ್ಟು ಟ್ರೈನ್ ಹತ್ತಿ ಮುಂಬೈಗೆ ಹೋಗಿರಬಹುದಾ? ಹಾಗಿದ್ರೆ ಅಟ್ಲೀಸ್ಟ್ ಫ್ರೆಂಡ್ಸ್ ಯಾರಿಗಾದರೂ ಸ್ಕೂಟಿ ತಗೊಳ್ಳೋಕೆ ಹೇಳಬೇಕಿತ್ತಲ್ವಾ? ಪೊಲೀಸರು ಸಲ್ಮಾ ಕೆಲಸ ಮಾಡ್ತಾ ಇದ್ದ ಆಫೀಸ್ನಲ್ಲೂ ವಿಚಾರಣೆ ಮಾಡಿದ್ರು. ಅವರಂತೂ ಸಲ್ಮಾ ಕಾಣೆಯಾಗಿರೋ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಸರಿ, ಇನ್ನೇನು ಪೊಲೀಸರು ಸಲ್ಮಾ ಸುಲ್ತಾನ ಮಿಸ್ಸಿಂಗ್ ಕೇಸ್ ಫೈಲ್ ಮೂಲೆಗೆ ಹಾಕಿ ಸುಮ್ಮನಾಗ್ಬಿಡ್ತಾರೆ. ಹೀಗೆ 2019 ಕಳೆದು 2020 ಬರುತ್ತೆ. ಅದು ಇಡೀ ದೇಶದಲ್ಲಿ ಲಾಕ್ಡೌನ್ ಸಮಯ. ಅಷ್ಟೊತ್ತಿಗೆ ಸಲ್ಮಾ ನಾಪತ್ತೆಯಾಗಿ 5 ವರ್ಷ ಆಗೋಗಿತ್ತು. ಕೇಸ್ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಲ್ಲ. ಅಲ್ಲಿಗೆ 2023 ಬರುತ್ತೆ. ಈ ವೇಳೆ ದೇಶದಲ್ಲಿ ಒಂದು ಅಭಿಯಾನ ಆರಂಭವಾಗಿತ್ತು. ಈ ಅಭಿಯಾನದ ಪ್ರಕಾರ ಪೊಲೀಸರು 5 ವರ್ಷದಿಂದ ನಾಪತ್ತೆಯಾದ ಹುಡುಗಿಯರು, ಮಹಿಳೆಯರು, ಮಕ್ಕಳನ್ನ ಪತ್ತೆ ಮಾಡಬೇಕಾಗಿತ್ತು. ಅದೇ ಆಪರೇಷನ್ ಮುಸ್ಕಾನ್. ಹೀಗಿರುವಾಗ ಕೋರ್ಬಾ ಡಿಸ್ಟ್ರಿಕ್ಟ್ಗೆ SP ಆಗಿ ರಾಬಿನ್ಸನ್ ಗುಡಿಯಾ ಚಾರ್ಜ್ ತಗೊಳ್ತಾರೆ. ಬಂದವರೇ ಆಪರೇಷನ್ ಮುಸ್ಕಾನ್ ಸ್ಟಾರ್ಟ್ ಮಾಡ್ತಾರೆ. ಅದರ ಪ್ರಕಾರ ತನ್ನ ಸ್ಟೇಷನ್ ಲಿಮಿಟ್ನ ಹಳೆ ಕೇಸ್ಗಳ ಫೈಲ್ ತರಿಸ್ತಾರೆ.
ಟೇಬಲ್ ಮೇಲೆ ನೂರಾರು ಫೈಲ್ಸ್ ಇದ್ವು. ಎಲ್ಲ ಫೈಲ್ಸ್ ಸ್ಟಡಿ ಮಾಡ್ತಾರೆ. ಹೀಗೆ ನೋಡ್ತಾ ಇರುವಾಗ ಅದರಲ್ಲಿ ಸಲ್ಮಾ ಸುಲ್ತಾನ ಫೈಲ್ ಮೇಲೆ ಕಣ್ಣು ಹೋಗುತ್ತೆ. ರಾಬಿನ್ಸನ್ ಅವರು ಸಲ್ಮಾ ಫೈಲ್ ಓಪನ್ ಮಾಡಿ ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ಕೇಸ್ನ ಫುಲ್ ಸ್ಟಡಿ ಮಾಡಿದ್ದ ರಾಬಿನ್ಸನ್ ಅವರಿಗೆ ಕೇಸ್ ಇನ್ಚಾರ್ಜ್ ಮೇಲೆ ಕೋಪ ಬಂದಿತ್ತು. ಎಷ್ಟು ಡಬ್ಬಾ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಬೈಕೊಳ್ತಾರೆ. ಸೀರಿಯಸ್ ಆಗಿ ತನಿಖೆ ಮಾಡಿದ್ರೆ ಇಷ್ಟೊತ್ತಿಗೆ ಕೇಸ್ ಸಾಲ್ವ್ ಆಗಿರೋದು ಅಂತ ಸಿಡಿಮಿಡಿ ಆಗ್ತಾರೆ. ನಂತರ ಸಲ್ಮಾ ಸುಲ್ತಾನ ಕೇಸ್ನ ಕ್ರ್ಯಾಕ್ ಮಾಡಲೇಬೇಕು ಅಂತ ಪಣ ತೊಡ್ತಾರೆ. ಸಲ್ಮಾ ಕೇಸ್ ರಿಲೇಟೆಡ್ ಏನೆಲ್ಲ ಅಪ್ಡೇಟ್ ಇದೆಯೋ ಅದೆಲ್ಲ ತಗೊಂಡು ಬನ್ನಿ ಅಂತ ಕುಸ್ಮುಂಡಾ ಠಾಣೆಯ ಇನ್ಚಾರ್ಜ್ಗೆ ಹೇಳ್ತಾರೆ. ಕೇಸ್ ಮತ್ತೆ ರೀಓಪನ್ ಆಗುತ್ತೆ. ರಾಬಿನ್ಸನ್ ಅವರು ಟೀಮ್ ರೆಡಿ ಮಾಡ್ತಾರೆ. ಒಂದು ಟೀಮ್ ಸಲ್ಮಾ ಮನೆಗೆ ಹೋಗುತ್ತೆ. ಫ್ಯಾಮಿಲಿ, ರಿಲೇಟಿವ್ಸ್, ಅಕ್ಕಪಕ್ಕದವರು ಸೇರಿದಂತೆ ಎಲ್ಲರ ಹತ್ರ ಸಲ್ಮಾ ಬಗ್ಗೆ ವಿಚಾರಿಸ್ತಾರೆ. ಹಾಗೆ ಫ್ರೆಂಡ್ಸ್ ಬಗ್ಗೆಯೂ ವಿಚಾರಿಸ್ತಾರೆ. ಸಲ್ಮಾಳ ಕೆಲ ಫ್ರೆಂಡ್ಸ್ ಕಲೀಗ್ ಕೂಡ ಆಗಿದ್ರು. ಎಲ್ಲರ ಹತ್ರ ಹೋಗಿ ಸೆಕೆಂಡ್ ಟೈಮ್ ವಿಚಾರಣೆ ಮಾಡ್ತಾರೆ. ಅಂಥದ್ದೇನು ಮಹತ್ವದ ಕ್ಲೂ ಸಿಗಲ್ಲ. 5 ವರ್ಷ ಕಳೆದ್ರೂ ಸಲ್ಮಾ ಅಮ್ಮನಿಗಾಗ್ಲಿ ಫ್ರೆಂಡ್ಸ್ಗಾಗ್ಲಿ ಅವಳು ಯಾಕೆ ಫೋನ್ ಮಾಡಿಲ್ಲ ಅಂತ ಪೊಲೀಸರು ಯೋಚನೆ ಮಾಡ್ತಾರೆ. ಸಲ್ಮಾ ನಿಜಕ್ಕೂ ಬದುಕಿದ್ದಾಳಾ ಅಥವಾ ಸತ್ತಿರಬಹುದಾ? ಈ ಪ್ರಶ್ನೆ ಎಲ್ಲರಲ್ಲೂ ಬಂದಿತ್ತು. ಮನೆಯಿಂದ ಹೊರಡುವಾಗ ಸಲ್ಮಾ ಜಸ್ಟ್ ಒಂದು ಚಿಕ್ಕ ಪರ್ಸ್ ತಗೊಂಡು ಹೋಗಿದ್ಲು. ಮುಂಬೈಗೆ ಹೋಗೋದಾಗಿದ್ರೆ ಅಥವಾ ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗೋದಾದ್ರೆ ಮನೆಯಿಂದ ಏನಾದರೂ ಲಗೇಜ್ ತಗೊಂಡು ಹೋಗ್ಬೇಕಿತ್ತಲ್ವಾ? ಆದರೆ ಅವಳು ಏನೂ ತಗೊಂಡು ಹೋಗಿರಲಿಲ್ಲ. ಅಂದರೆ ಖಂಡಿತ ಸಲ್ಮಾಗೆ ಏನೋ ಆಗಿರಬಹುದು ಅಂತ ಪೊಲೀಸರು ಯೋಚಿಸ್ತಾರೆ. ಪೊಲೀಸರಿಗೆ ಯಾರೋ ಅವಳನ್ನು ಕೊಲೆ ಮಾಡಿರಬಹುದು ಅನ್ನಿಸ್ತಾ ಇತ್ತು. ಆದರೆ ಅವಳಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಹಾಗಾದರೆ ಸಲ್ಮಾ ಎಲ್ಲಿರಬಹುದು? ಇಲ್ಲಿಂದ ಪೊಲೀಸ್ ಇನ್ಫಾರ್ಮರ್ಗಳು ಫೀಲ್ಡಿಗಿಳಿತಾರೆ. ಹೀಗೆ ಒಂದಿನ ಪೊಲೀಸರು ಮೀಟಿಂಗ್ ಮಾಡ್ತಾ ಇರುವಾಗ ಇನ್ಫಾರ್ಮರ್ ಒಬ್ಬ ಫೋನ್ ಮಾಡ್ತಾನೆ. ಸರ್, 2018 ಮೇ ತಿಂಗಳಲ್ಲಿ ಸಲ್ಮಾ ಹೆಸರಲ್ಲಿ 5 ಲಕ್ಷದ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಲೀಡ್ ಕೊಡ್ತಾನೆ. ಈ ಲೋನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತಗೊಂಡಿದ್ಲು. ಲೋನ್ ತಗೊಂಡು ಸ್ವಲ್ಪ ದಿನದ ನಂತರ ಅವಳು ನಾಪತ್ತೆಯಾಗಿದ್ದಾಳೆ ಅಂತ ಹೇಳ್ತಾನೆ. ಈ ವಿಷಯ ಕೇಳಿದ ಪೊಲೀಸರ ತಲೆಯಲ್ಲಿ ಇನ್ನೊಂದು ಥಿಯರಿ ಹುಟ್ಕೊಳ್ಳುತ್ತೆ. ಬಹುಶಃ ಲೋನ್ ತಗೊಂಡ್ಮೇಲೆ ಅದನ್ನು ತೀರ್ಸೋಕೆ ಆಗಿಲ್ಲ ಅನ್ಸುತ್ತೆ, ಅದರಿಂದಾಗಿ ಓಡ್ ಹೋಗಿರಬಹುದಾ ಅಂದ್ಕೊಳ್ತಾರೆ. ಪೊಲೀಸರು ಕೋರ್ಬಾದಲ್ಲಿದ್ದ ಯೂನಿಯನ್ ಬ್ಯಾಂಕ್ಗೆ ಹೋಗ್ತಾರೆ. ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಹೇಳಿದ ಅದೊಂದು ಮಾತು ಕೇಳಿ ಪೊಲೀಸರು ಶಾಕ್ ಆಗಿದ್ರು. ಸರ್, ಸಲ್ಮಾ ನಮ್ಮ ಬ್ಯಾಂಕ್ನಿಂದ 5 ಲಕ್ಷ ತಗೊಂಡಿದ್ರು. ಅದರ EMI ಕೂಡ ಸರಿಯಾಗಿ ಕಟ್ಟಿದ್ದಾರೆ. ಪ್ರತಿ ತಿಂಗಳು ಒಮ್ಮೆಯೂ ಲೇಟ್ ಮಾಡದೆ ಕಟ್ಟಿದ್ದಾರೆ ಅಂತ ಪ್ರೂಫ್ ತೋರಿಸ್ತಾರೆ. ಅರೆ, ಸಲ್ಮಾ ಲೋನ್ ತಗೊಂಡ 5 ತಿಂಗಳಲ್ಲೇ ನಾಪತ್ತೆಯಾಗಿದ್ದಾಳೆ. ಯಾರಿಗೂ ಅವಳಿರೋ ಬಗ್ಗೆ ಸಣ್ಣ ಸುಳಿವೂ ಇಲ್ಲ. ಹಾಗಿದ್ಮೇಲೆ ಲೋನ್ EMI ಹೇಗೆ ಪೇ ಆಗ್ತಿದೆ? ಪೊಲೀಸರು ಸಲ್ಮಾ ಮನೆಗೆ ಹೋಗಿ ವಿಚಾರಿಸ್ತಾರೆ. ನಿಮ್ಮ ಮಗಳು 5 ಲಕ್ಷ ರೂಪಾಯಿ ಲೋನ್ ತಗೊಂಡಿರೋ ಬಗ್ಗೆ ನಿಮಗೆ ಗೊತ್ತಿತ್ತಾ ಅಂತ ಕೇಳ್ತಾರೆ. ಯಾವ ಲೋನ್ ಸರ್? ನಮಗೆ ಅವಳು ಯಾವ ಲೋನ್ ಬಗ್ಗೆನೂ ಹೇಳಿಲ್ಲ ಅಂತಾರೆ. ಇಲ್ಲಿ 2 ಪಾಸಿಬಿಲಿಟಿ ಇತ್ತು. ಒಂದು, ಸಲ್ಮಾ ಎಲ್ಲೋ ಬೇರೆ ಕಡೆ ತಲೆಮರೆಸ್ಕೊಂಡು ಕೆಲಸ ಮಾಡ್ತಾ ಇದ್ದು ಲೋನ್ EMI ತೀರಿಸ್ತಾ ಇರಬೇಕು. ಇಲ್ಲ, ಎರಡನೇ ಪಾಸಿಬಿಲಿಟಿ, ಅವಳ ಹೆಸರಲ್ಲಿ ಲೋನ್ ತಗೊಂಡು ಬೇರೆ ಯಾರೋ EMI ಪೇ ಮಾಡ್ತಿರ್ಬೇಕು. ಬ್ಯಾಂಕ್ನಲ್ಲಿ EMI ಪೇ ಆಗ್ತಿರುವ ಅಕೌಂಟ್ ಡೀಟೇಲ್ಸ್ ತೆಗೆಸ್ತಾರೆ. ಯಾವುದೋ ಗಂಗಾಶ್ರೀ ಜಿಮ್ ಹೆಸರಲ್ಲಿ ಪ್ರತಿ ತಿಂಗಳು EMI ಪೇ ಮಾಡ್ತಿರೋ ಬಗ್ಗೆ ಗೊತ್ತಾಗುತ್ತೆ. ಪೊಲೀಸರು ಕೂಡಲೇ ಗಂಗಾಶ್ರೀ ಜಿಮ್ಗೆ ಹೋಗ್ತಾರೆ. ಅಲ್ಲಿ ಓನರ್ ಇರಲಿಲ್ಲ. ಸ್ಟಾಫ್ ಒಬ್ರು, ಸರ್, ಮಾಲೀಕ್ ಈಗಷ್ಟೇ ಹೊರಗಡೆ ಹೋದ್ರು, ಅವರು ಬರೋದು ತುಂಬ ಲೇಟ್ ಆಗುತ್ತೆ ಅಂತಾರೆ. ಆ ಜಿಮ್ ಓನರ್ ಹೆಸರು ಮಧುರ್ ಸಾಹು. ಈತ ಜಿಮ್ ಓನರ್ ಪ್ಲಸ್ ಟ್ರೈನರ್ ಕೂಡ ಆಗಿದ್ದ. ಹಾಗಾದರೆ ಸಲ್ಮಾಗೂ ಈ ಮಧುರ್ ಸಾಹುಗೂ ಏನು ಲಿಂಕ್? ಸಲ್ಮಾ ತಗೊಂಡಿರೋ ಲೋನ್ಗೆ ಇವನ್ಯಾಕೆ EMI ಕಟ್ತಾ ಇದ್ದಾನೆ? ಸರಿ, ಮಧುರ್ ಸಾಹು ಬಂದರೆ ಸ್ಟೇಷನ್ಗೆ ಕಳಿಸು ಅಂತ ಹೇಳಿ ಪೊಲೀಸರು ಹೋಗ್ಬಿಡ್ತಾರೆ. ಆದರೆ 2 ದಿನ ಕಳೆದ್ರೂ ಮಧುರ್ ಸಾಹು ಸ್ಟೇಷನ್ಗೆ ಬರಲ್ಲ. ಜಿಮ್ ಹತ್ರ ಹೋಗಿ ವಿಚಾರಿಸಿದಾಗ ಮಧುರ್ ಸಾಹು 2 ದಿನದಿಂದ ಜಿಮ್ಗೂ ಬಂದಿಲ್ಲ, ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಂತಾರೆ. ಹಾಗಾದರೆ ಸಲ್ಮಾ ನಾಪತ್ತೆ ಹಿಂದೆ ಇವನ ಕೈವಾಡ ಇರಬಹುದಾ? ಪೊಲೀಸರು ಕೂಡಲೇ ಸಲ್ಮಾ ಮತ್ತು ಮಧುರ್ರ 5 ವರ್ಷದ CDR ತೆಗೆಸ್ತಾರೆ. ಕೊನೆಗೂ ಪೊಲೀಸರ ಕೈಗೆ ಒಂದು ಕ್ಲೂ ಸಿಕ್ಕಿತ್ತು. ಮಧುರ್ ಮತ್ತು ಸಲ್ಮಾ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಸಲ್ಮಾಳ ಲಾಸ್ಟ್ ಲೊಕೇಶನ್ ಶಾರದಾ ವಿಹಾರ್ನಲ್ಲಿ ಟ್ರೇಸ್ ಆಗಿತ್ತು. ಇದು ಕೋರ್ಬಾದಲ್ಲೇ ಇತ್ತು. ಅಲ್ಲಿಗೆ ಮಧುರ್ಗೂ ಸಲ್ಮಾ ಮಿಸ್ಸಿಂಗೂ ಸಂಬಂಧ ಇದೆ ಅನ್ನೋದು ಖಚಿತವಾಗಿತ್ತು. ಅಂದಹಾಗೆ ಮಧುರ್ಗೆ ಒಬ್ಬ ಪಾರ್ಟ್ನರ್ ಇದ್ದ. ಒಂದಿನ ಆ ಪಾರ್ಟ್ನರ್ ಮತ್ತು ಜಿಮ್ನ ಸ್ಟಾಫ್ ಒಂದು ಬಾರ್ನಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಹೀಗೆ ಕುಡಿತಾ ಇರುವಾಗ ಯಾವುದೋ ವಿಚಾರಕ್ಕೆ ಅವರಿಬ್ಬರ ನಡುವೆ ಒಂದು ಸಣ್ಣ ಕಿರಿಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಟೈಟ್ ಆಗಿದ್ದ ಒಬ್ಬ ಸ್ಟಾಫ್ ಕೌಶಲ್ ಶ್ರೀವಾಸ್ ಮಧುರ್ನ ಜಿಮ್ ಪಾರ್ಟ್ನರ್ಗೆ ಧಮಕಿ ಹಾಕ್ತಾನೆ. ಏನ್ ಅನ್ಕೊಂಡಿದ್ಯಾ ನೀನ್ ನನ್ನನ್ನ?
ಜಾಸ್ತಿ ಆಡಿದರೆ ನಿನ್ನನ್ನು ಈ ಭೂಮಿಯಿಂದನೇ ಮಾಯ ಮಾಡಿಬಿಡ್ತೀನಿ ಅಂತ ಕೌಶಲ್ ಹೇಳ್ತಾನೆ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾನು ಮತ್ತು ನಿನ್ನ ಪಾರ್ಟ್ನರ್ ಮಧುರ್ ಸೇರಿಕೊಂಡು ಸಲ್ಮಾ ಸುಲ್ತಾನಗೆ ಗತಿ ಕಾಣಿಸಿದ್ದೀವಿ. ಇದುವರೆಗೂ ಪೊಲೀಸರು ಅವಳನ್ನು ಹುಡ್ಕೋಕೆ ಆಗಿಲ್ಲ ಅಂತ ಕೌಶಲ್ ರೋಪ್ ಹಾಕ್ತಾನೆ. ಮಧುರ್ನ ಜಿಮ್ ಪಾರ್ಟ್ನರ್ಗೆ ಕೌಶಲ್ ಶ್ರೀವಾಸ್ ಮಾತು ಕೇಳಿ ಕುಡ್ದಿದ್ದೆಲ್ಲ ಇಳ್ದೋಗಿತ್ತು. ಆವತ್ತು ಮಧುರ್ನ ಮತ್ತೊಂದು ಮುಖ ಅವನ ಪಾರ್ಟ್ನರ್ಗೆ ಗೊತ್ತಾಗಿತ್ತು. ಆತ ಮಾರನೇ ದಿನ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಎಲ್ಲ ವಿಷಯ ಹೇಳಿಬಿಡ್ತಾನೆ. ಜಿಮ್ ಸ್ಟಾಫ್ ಕೌಶಲ್ ಶ್ರೀವಾಸ್ ಮೇಲೆ ಕಣ್ಣಿಡ್ತಾರೆ, ಬಟ್ ಅವನನ್ನು ಅರೆಸ್ಟ್ ಮಾಡಲ್ಲ. ಯಾಕಂದರೆ ಒಂದು ವೇಳೆ ಕೌಶಲ್ನನ್ನು ವಶಕ್ಕೆ ಪಡೆದ್ರೆ ಮಧುರ್ ಅಲರ್ಟ್ ಆಗಿ ಎಸ್ಕೇಪ್ ಆಗೋ ಚಾನ್ಸಸ್ ಇತ್ತು. ಹಾಗಾಗಿ ಪೊಲೀಸರು ಅಂಡರ್ ಕವರ್ ತನಿಖೆ ಶುರು ಮಾಡ್ತಾರೆ. ಅವತ್ತು 30 ಮೇ 2023 ಸಲ್ಮಾ ಕೇಸ್ ರಿಓಪನ್ ಆಗಿ 2.5 ತಿಂಗಳೇ ಕಳೆದಿತ್ತು. ಇನ್ಫಾರ್ಮರ್ ಕೊಟ್ಟ ಮಾಹಿತಿ ಆಧರಿಸಿ ಮಧುರ್ನನ್ನು ವಶಕ್ಕೆ ಪಡಿತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆವತ್ತು ಪೊಲೀಸರು ಸಲ್ಮಾ ಫ್ರೆಂಡ್ಸ್ನ ವಿಚಾರಣೆ ಮಾಡಿದಾಗ ಈ ಮಧುರ್ ಸಾಹುನನ್ನು ವಿಚಾರಿಸಿದ್ರು. ಆಗ ಮಧುರ್ ಸಲ್ಮಾ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಅಂತ ಬೇಸರದಿಂದನೇ ಹೇಳಿದ್ದ. ಮಧುರ್ನ ಜಿಮ್ ಟ್ರೇನರ್ ಕೌಶಲ್ ಶ್ರೀವಾಸ್ನನ್ನು ಅರೆಸ್ಟ್ ಮಾಡ್ತಾರೆ. ಇಬ್ಬರನ್ನು ಬೇರೆ ಬೇರೆ ಕಡೆ ಕೂರಿಸಿ ಇಂಟರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ. ತಾವೇ ಕೊಲೆ ಮಾಡಿದ್ದಾಗಿ ಇಬ್ರು ಕನ್ಫೆಸ್ ಮಾಡ್ತಾರೆ. ಇಲ್ಲಿಂದ ಇವರು ತಮ್ಮ ಕಥೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಮಧುರ್ ಸಾಹು ಮಾತಾಡ್ತಾನೆ. ಸರ್, ಅದು 2016 ಸಲ್ಮಾ ನನ್ನ ಜಿಮ್ಗೆ ಜಾಯ್ನ್ ಆದ್ಲು. ಸಲ್ಮಾಗೆ ಫಿಟ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅವಳ ಕೋರ್ಬಾದಲ್ಲಿನ ಮನೆ ಹತ್ರನೇ ನನ್ನ ಗಂಗಾಶ್ರೀ ಜಿಮ್ ಇತ್ತು. ನಾನು ಅವಳಿಗೆ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತಾ ಇದ್ದೆ. ಕೆಲವು ದಿನಗಳ ಬಳಿಕ ಸಲ್ಮಾ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿಕೊಂಡೆ. ಸಲ್ಮಾ ನೋಡೋಕೆ ತುಂಬ ಸುಂದರವಾಗಿದ್ಲು. ಕೆಲವೇ ದಿನಗಳಲ್ಲಿ ನಾವಿಬ್ರು ಕ್ಲೋಸ್ ಆದ್ವಿ. ಇಬ್ರು ಲಿವಿನ್ನಲ್ಲಿದ್ವಿ. ಶಾರದಾ ವಿಹಾರ್ನಲ್ಲಿನ ಫ್ಲ್ಯಾಟ್ನಲ್ಲೇ ನಾವಿಬ್ರು ಜೊತೆಯಲ್ಲಿ ಇರ್ತಾ ಇದ್ವಿ. ಸಲ್ಮಾ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಸೀರಿಯಸ್ ಆಗಿದ್ಲು. ಮದುವೆ ಆಗಿ ಸೆಟ್ಲ್ ಆಗೋಣ ಅಂತ ತಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ನನಗೆ ಫ್ಯಾಮಿಲಿ ಜಂಜಾಟ ಬೇಕಿರಲಿಲ್ಲ ಅಂತಾನೆ. ಇನ್ಫ್ಯಾಕ್ಟ್ ಈ ಮಧುರ್ಗೆ ತುಂಬ ಹುಡುಗಿಯರ ಜೊತೆ ಅಫೇರ್ ಇತ್ತು. ಜಿಮ್ಗೆ ಬರೋ ಹುಡುಗಿಯರನ್ನ ಪಟಾಯಿಸೋದು, ನಂತರ ಅವರು ಬೋರ್ ಆದರೆ ಮತ್ತೊಂದು ಹುಡುಗಿಯ ಜೊತೆ ಸಂಬಂಧ ಬೆಳೆಸೋದು, ಇದೇ ಇವನ ಕೆಲಸ ಆಗಿಬಿಟ್ಟಿತ್ತು. ನಾನು ಹೇಗಾದರೂ ಮಾಡಿ ಅವಳಿಂದ ಬಿಡಿಸ್ಕೋಬೇಕು ಅಂತ ಸ್ಲೋಲಿ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಅಂತ ಮಧುರ್ ಸಾಹು ಹೇಳ್ತಾನೆ. ಅವಳು ಮದುವೆ ವಿಷಯ ತೆಗೆದಾಗ್ಲೆಲ್ಲ ನಾನು ಟಾಪಿಕ್ ಚೇಂಜ್ ಮಾಡಿಬಿಡ್ತಾ ಇದ್ದೆ. ಇದೇ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಗಲಾಟೆ ಆಗ್ತಾ ಇತ್ತು. ಹೀಗೆ ಒಂದಿನ ಅವಳು ನನ್ನ ಮೊಬೈಲ್ ಚೆಕ್ ಮಾಡಿಬಿಟ್ಲು. ಅದರಲ್ಲಿ ತುಂಬ ಹುಡುಗಿಯರ ಫೋಟೋಸ್ ಇದ್ವು. ಅವತ್ತು ನಮ್ಮಿಬ್ಬರ ನಡುವೆ ಜೋರು ಗಲಾಟೆ ಆಯಿತು. ಹೀಗಾದರೂ ಅವಳು ನನ್ನಿಂದ ದೂರ ಆಗಲಿ ಅಂತ ಹೀಗೆ ಆಡ್ತಾ ಇದ್ದೆ. ಹೇಳಬೇಕಂದ್ರೆ ನನಗೆ ಅವಳನ್ನು ಕಂಡ್ರೆ ಸ್ವಲ್ಪ ಭಯಾನೂ ಇತ್ತು. ಮೊದಲೇ ಅವಳು ನ್ಯೂಸ್ ಆ್ಯಂಕರ್. ನನ್ನ ಪ್ಲೇ ಬಾಯ್ ಇಮೇಜ್ ಬಗ್ಗೆ ಎಲ್ರಿಗೂ ಹೇಳಿಬಿಟ್ರೆ, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನನಗೆ ಸಮಸ್ಯೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿದೆ ಸರ್. ಅವತ್ತು 21 ಅಕ್ಟೋಬರ್ 2018 ಸಲ್ಮಾ ರಜೆ ತಗೊಂಡು ಅಪ್ಪ ಅಮ್ಮನನ್ನು ನೋಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋಗಿದ್ಲು. ಆವತ್ತು ಅವಳಿಗೆ ಫೋನ್ ಮಾಡಿ ಏನೋ ಕೆಲಸ ಇದೆ, ಬೇಗ ಬಾ ಅಂತ ಶಾರದಾ ವಿಹಾರ್ನ ಮನೆಗೆ ಕರೆದೆ. ಅವಳು ತನ್ನ ಸ್ಕೂಟಿ ತಗೊಂಡು ಮನೆಗೆ ಬಂದ್ಲು. ಆವತ್ತು ಮನೆಯಲ್ಲಿ ಕೌಶಲ್ ಶ್ರೀವಾಸ್ ಕೂಡ ಇದ್ದ. ಮನೆಗೆ ಬಂದವಳೆ ಯಾಕೆಷ್ಟು ಅರ್ಜೆಂಟಾಗಿ ಕರೆದೆ ಅಂತ ಕೇಳಿದ್ಲು. ಅದಕ್ಕೆ ನಾನು, ನೋಡು ಸಲ್ಮಾ, ನನಗೆ ಈ ರಿಲೇಷನ್ಶಿಪ್ ಬೇಡ, ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂದೆ. ಬ್ರೇಕಪ್ ವಿಷಯ ಕೇಳಿದ ಕೂಡಲೇ ಅವಳು ಒಮ್ಮೆಲೆ ರೇಗಾಡ್ಬಿಟ್ಲು. ನನಗೂ ಸಿಟ್ಟು ನೆತ್ತಿಗೇರಿತ್ತು. ಅವಳದ್ದೇ ದುಪ್ಪಟ್ಟ ತಗೊಂಡು ಅವಳ ಹತ್ತಿಗೆ ಬಿಗಿದ್ವಿ. ಅವಳು ಬಚಾವ್ ಮಾಡ್ಕೊಳ್ಳೋಕೆ ತುಂಬ ಟ್ರೈ ಮಾಡಿದ್ಲು. ಆದರೆ ಕೌಶಲ್ ಮತ್ತು ನಮ್ಮಿಬ್ಬರದ್ದು ಜಿಮ್ ಬಾಡಿ. ಅವಳು ನಮ್ಮಿಂದ ಬಚಾವಾಗೋಕೆ ಆಗಲೇ ಇಲ್ಲ. ಅವಳನ್ನು ಅಲ್ಲೇ ಸಾಯಿಸಿದ್ವಿ ಸರ್ ಅಂತ ಮಧುರ್ ಸಾಹು ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ನಂತರ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಶವ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಮತ್ತೊಬ್ಬ ಫ್ರೆಂಡ್ ಅತುಲ್ ಶರ್ಮಾಗೆ ಕಾಲ್ ಮಾಡಿದೆ. ಅವನು ಕಾರ್ ತಗೊಂಡು ಬಂದ. ಸಲ್ಮಾ ದೇಹವನ್ನು ಬೆಡ್ಶೀಟ್ನಲ್ಲಿ ರ್ಯಾಪ್ ಮಾಡಿ ಕಾರ್ ಡಿಕ್ಕಿಯಲ್ಲಿ ಹಾಕಿದ್ವಿ. ಸಿಟಿಯಿಂದ ಸ್ವಲ್ಪ ದೂರ ತಗೊಂಡು ಹೋದ್ವಿ. ಅಲ್ಲೇ ರಸ್ತೆ ಪಕ್ಕದಲ್ಲಿ ನಾನು, ಕೌಶಲ್ ಮತ್ತು ಅತುಲ್ ಶರ್ಮಾ 3 ಜನ ಸೇರಿಕೊಂಡು ಒಂದು ಗುಂಡಿ ತೋಡಿದ್ವಿ. ಸಲ್ಮಾ ಶವವನ್ನು ಅದರಲ್ಲಿ ಹೂತಾಕಿದ್ವಿ. ನಮ್ಮ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಅವಳ ಸ್ಕೂಟಿ ತಗೊಂಡು ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿಬಿಟ್ವಿ. ನಂತರ ಮೊಬೈಲ್, ಪರ್ಸ್ ಎಲ್ಲ ದೂರ ಎಲ್ಲೋ ಬಿಸಾಕಿಬಿಟ್ವಿ ಸರ್ ಅಂತ ಪೊಲೀಸರ ಎದುರು ಹೇಳ್ತಾನೆ. ನನ್ನ ಜಿಮ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದಕ್ಕೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡೋ ಪ್ಲಾನ್ ಮಾಡಿದ್ದೆ. ಆದರೆ ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ. ಅದಕ್ಕೆ ಸಲ್ಮಾಗೆ ಲೋನ್ ತಗೊಳ್ಳೋಕೆ ಹೇಳಿದೆ. ಸ್ವಲ್ಪ ದಿನ ಆರಾಮಾಗಿ ನಾನೇ EMI ಕಟ್ಕೊಂಡು ಹೋಗ್ತಿದ್ದೆ. ಆದರೆ ಯಾವಾಗ ಅವಳಿಂದ ದೂರ ಆಗಬೇಕು ಅನ್ನಿಸ್ತೋ ಆಗ EMI ಕಟ್ಟೋದನ್ನು ನಿಲ್ಲಿಸಿದೆ. ಇದರಿಂದಾನೂ ನಮ್ಮಿಬ್ಬರ ನಡುವೆ ಜಗಳ ಆಯಿತು ಸರ್ ಅಂತ ಎಲ್ಲವನ್ನ ಪೊಲೀಸರ ಬಳಿ ಹೇಳ್ತಾನೆ.
ಸರಿ ನಡಿ, ಶವ ಎಲ್ಲಿ ಹೂತಾಗದೆ ತೋರಿಸು ಅಂತ ಕರ್ಕೊಂಡು ಹೋಗ್ತಾರೆ. ಆರೋಪಿ ಅತುಲ್ ಜಾಗ ತೋರಿಸ್ತಾನೆ. JCB ಮತ್ತು ಕೆಲ ಕಾರ್ಮಿಕರನ್ನ ಬಳಸಿ ಅವನು ತೋರಿಸಿದ ಜಾಗದಲ್ಲಿ ಅಗಿತಾರೆ. ಆದರೆ ಗಂಟೆಗಟ್ಟಲೆ ಅಗೆದ್ರೂ ಯಾವುದೇ ಶವ ಸಿಗಲ್ಲ. ಕೊಲೆ ಮಾಡಿ ಹೂತಾಕಿ 5 ವರ್ಷವೇ ಆಗೋಗಿತ್ತು. ಆರೋಪಿಗಳು ಬೇರೆ ಬೇರೆ ಸ್ಥಳ ತೋರಿಸ್ತಾರೆ, ಅಲ್ಲೂ ಸಿಗಲ್ಲ. ಶವ ಸಿಗದ ಹೊರತು ನಮ್ಮ ಮೇಲಿನ ಆರೋಪ ಸಾಬೀತಾಗಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಪೊಲೀಸರಿಗೆ ಆಟ ಆಡಿಸ್ತಾ ಇದ್ರು. ಹೀಗೆ 2-3 ದಿನ ಕಳೆಯುತ್ತೆ. ಮೂವರನ್ನ ಮೂಲೆಯಲ್ಲಿ ಹಾಕ್ಕೊಂಡು ಪೊಲೀಸರು ಸರಿಯಾಗಿ ಬೆಂಡೆತ್ತಾರೆ. ಮತ್ತೆ ಮೂವರು ಬೇರೆ ಒಂದು ಜಾಗ ಹೇಳ್ತಾರೆ. ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಅದು ಮೇನ್ ಹೈವೇ, 4 ಲೇನ್ನ ಎಕ್ಸ್ಪ್ರೆಸ್ ಹೈವೇ ಆಗಿತ್ತು. ಇಲ್ಲೇ ರೋಡ್ ಪಕ್ಕದಲ್ಲಿದ್ದ ದೇವಸ್ಥಾನದ ಹತ್ರ ಸಲ್ಮಾ ಶವ ಹೂತಾಕಿದ್ದು ಅಂತಾರೆ. ಅವರು ತೋರಿಸಿದ ಜಾಗ ನೋಡಿ ಪೊಲೀಸರಿಗೆ ತಲೆ ಚಿಟ್ಟು ಹಿಡಿದಿತ್ತು. ಏನ್ರೋ ಮತ್ತೆ ನಾಟಕ ಆಡ್ತಾ ಇದ್ದೀರಾ ಅಂತ ಗದರಿ ಕೇಳ್ತಾರೆ. ಸರ್, ನಾವು ನಿಜ ಹೇಳ್ತಾ ಇದ್ದೀವಿ. ನಾವು 5 ವರ್ಷದ ಹಿಂದೆ ಇಲ್ಲಿಗೆ ಬಂದಾಗ ಇದು ಚಿಕ್ಕ ಒಂದು ಮಣ್ಣಿನ ರಸ್ತೆ ಆಗಿತ್ತು. ಇದೇ ರೋಡ್ ಪಕ್ಕ 8 ಅಡಿ ಗುಂಡಿ ತೋಡಿ ಶವ ಹೂತಾಕಿದ್ದು ಅಂತಾರೆ. ಈಗ ಪೊಲೀಸರ ಮುಂದೆ ಇದ್ದ ಸವಾಲಂದ್ರೆ ಇವರು ಹೇಳ್ತಾ ಇರೋದು ನಿಜಾನೇ ಆಗಿದ್ರೆ ಎಕ್ಸ್ಪ್ರೆಸ್ ಹೈವೇನ ಅಗಿಬೇಕು. ಅದು ಅಷ್ಟು ಈಸಿ ಇರಲಿಲ್ಲ. ಆದರೂ ಟ್ರೈ ಮಾಡೋಣ ಅಂತ ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ. 5 ವರ್ಷದ ಹಿಂದೆ 18 ವರ್ಷದ ಹುಡುಗಿಯನ್ನ ಕೊಲೆ ಮಾಡಿ ಅವಳ ಶವವನ್ನ ಆಗಿದ್ದ ರಸ್ತೆ ಪಕ್ಕ ಹೂತಾಕಲಾಗಿತ್ತು. ಬಟ್ ಈಗ ಅಲ್ಲಿ 4 ಲೇನ್ ಹೈವೇ ಆಗಿದೆ. ಅದನ್ನ ಅಗೆದು ಶವ ತೆಗೆಯೋಕೆ ಅನುಮತಿ ಕೊಡಬೇಕು ಅಂತ ಪತ್ರ ಬರೀತಾರೆ. ಹೈವೇ ಅಗೆಯೋಕೆ ನಿಜಕ್ಕೂ ಪರ್ಮಿಷನ್ ಸಿಗುತ್ತಾ? ಒಂದ್ ವೇಳೆ ಸಿಕ್ಕರು ಈ ಕಿರಾತಕರು ನಿಜಾನೇ ಹೇಳ್ತಿದ್ದಾರೆ ಅಂತ ನಂಬೋದು ಹೇಗೆ? ಅಲ್ಲೂ ಶವ ಸಿಗ್ಲಿಲ್ಲ ಅಂದ್ರೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ. ಜೊತೆಗೆ ಸೀನಿಯರ್ಸ್ ಕಡೆಯಿಂದ ತಪರಾಕಿ ಬೇರೆ ಸರಿಯಾಗಿ ಸಿಗುತ್ತೆ. ಏನು ಮಾಡೋದು ಅಂತ ಯೋಚಿಸ್ತಾರೆ. ಆಗಿದ್ದಾಗ್ಲಿ ಅಂತ ಲೆಟರ್ ಬರೀತಾರೆ. ಆರೋಪಿಗಳು ಎಷ್ಟು ಹೇಳ್ತಾರೋ ಅಷ್ಟು ಮಾತ್ರ ರಸ್ತೆ ಅಗೆಯಲಾಗುತ್ತೆ. ರಸ್ತೆಗೆ ಹೆಚ್ಚು ಹಾನಿ ಮಾಡದೆ ಎಚ್ಚರಿಕೆಯಿಂದ ಕೆಲಸ ಮಾಡಲಾಗುವುದು ಅಂತ ಲೆಟರ್ನಲ್ಲಿ ಹೇಳ್ತಾರೆ. ಆರೋಪಿಗಳು ಇನ್ನೊಂದು ಕ್ಲೂ ಕೊಟ್ಟಿದ್ರು. ಅವರು ಶವ ಹೂತಾಕಿದಾಗ ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಕೆಳಗಡೆನೆ ಹಾಕಿದ್ದೀವಿ ಅಂತ ಹೇಳಿದ್ರು. ಅಲ್ಲಿ ಒಂದು ದೊಡ್ಡ ಮರ ಕೂಡ ಸಿಗುತ್ತೆ. ಅದರ ಸುತ್ತ 30 ಅಡಿ ಜಾಗ ಮಾರ್ಕ್ ಮಾಡ್ತಾರೆ. ಸರ್ಕಾರಕ್ಕೆ ಬರೆದ ಲೆಟರ್ ಜೊತೆಗೆ ಅದರ ಫೋಟೋ ಕೂಡ ಅಟ್ಯಾಚ್ ಮಾಡ್ತಾರೆ. ಶವ ಹೊರ ತೆಗೆಯೋಕೆ ಕೋರ್ಟ್ನಿಂದನೂ ಅನುಮತಿ ಕೇಳ್ತಾರೆ. ಕೆಲವೇ ದಿನಗಳಲ್ಲಿ ಪೊಲೀಸರಿಗೆ ಅನುಮತಿ ಸಿಕ್ಕಿತ್ತು. ಪೊಲೀಸರು ಸ್ಟ್ರೇಟ್ ಅವೇ ಅಗೆಯೋ ಕೆಲಸ ಮಾಡಲಿಲ್ಲ. ಬದಲಿಗೆ ಇಸ್ರೋನಿಂದ ಸಹಾಯ ಕೇಳ್ತಾರೆ. 5 ವರ್ಷದ ಹಿಂದೆ ಅಂದ್ರೆ 2018ರ ಅಕ್ಟೋಬರ್ನಲ್ಲಿ ಕೋರ್ಬಾ ದರ್ರಿ ಮಾರ್ಗದಲ್ಲಿದ್ದ ಆ ಚಿಕ್ಕ ರೋಡ್ ಮತ್ತು ಅಲ್ಲೇ ಇದ್ದ ಒಂದು ದೊಡ್ಡ ಮರದ ಸ್ಯಾಟಲೈಟ್ ಇಮೇಜ್ ಕೊಡುವಂತೆ ಮನವಿ ಮಾಡ್ತಾರೆ. ಇಸ್ರೋದಿಂದ ಸ್ಯಾಟಲೈಟ್ ಇಮೇಜ್ ಸಿಕ್ಕಿದ್ವು. ಅದರಲ್ಲಿ ಮರ ಇರೋದು ಸ್ಪಷ್ಟವಾಗಿ ಕಾಣಿಸಿತ್ತು. ನೆಕ್ಸ್ಟ್ ಪೊಲೀಸರು ರಾಯ್ಪುರ್ NIITಯಿಂದ GPR ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಮಷಿನ್ ತರಿಸ್ತಾರೆ. 3D ಇಮೇಜ್, ಥರ್ಮಲ್ ಇಮೇಜ್ ಸಹಾಯದಿಂದ ಸರ್ಚಿಂಗ್ ಕೆಲಸ ಶುರು ಮಾಡ್ತಾರೆ. ಮರದ ಹತ್ರ ಚೆಕ್ ಮಾಡ್ತಾರೆ. ಅಲ್ಲಿ 8 ಅಡಿ ಆಳದಲ್ಲಿ ಯಾವುದೋ ವಸ್ತು ಇರೋದು ಡಿಟೆಕ್ಟ್ ಆಗುತ್ತೆ. ನಂತರ JCBಯಿಂದ ಅಲ್ಲಿ ಗುಂಡಿ ತೆಗೆಸ್ತಾರೆ. ಸತತ 11 ಗಂಟೆ ಕಾರ್ಯಾಚರಣೆ ನಡೆಯುತ್ತೆ. ಈಗಲೂ ಸಲ್ಮಾ ಶವ ಅಲ್ಲಿ ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಇರಲಿಲ್ಲ. ಆದರೂ ಪೊಲೀಸರು ಛಲ ಬಿಡದೆ ಕೆಲಸ ಮುಂದುವರಿಸ್ತಾರೆ. ಕೊನೆಗೂ ತಂಡದ ಶ್ರಮ ಫಲ ನೀಡಿತ್ತು. 8 ಅಡಿ ಆಳದಲ್ಲಿ ಒಂದು ಅಸ್ಥಿಪಂಜರ ಸಿಗುತ್ತೆ. ಅದರ 2 ಕಾಲುಗಳನ್ನು ಸೇರಿಸಿ ಹಗ್ಗ ಕಟ್ಟಲಾಗಿತ್ತು. ಅಲ್ಲೇ ಒಂದು ಬೆಡ್ಶೀಟ್ ಮತ್ತು ಚಪ್ಪಲಿ ಸಿಕ್ಕಿತ್ತು. ಅದೆಲ್ಲದರ ಜೊತೆಗೆ ಮಣ್ಣಿನ ಕೆಲವು ಸ್ಯಾಂಪಲ್ಸ್ನ ಫೊರೆನ್ಸಿಕ್ ಟೀಮ್ ಕಲೆಕ್ಟ್ ಮಾಡುತ್ತೆ. ಇವರ ಅದೃಷ್ಟಕ್ಕೆ ಹೈವೇಯ ಒಂದು ಕಾರ್ನರ್ನಲ್ಲೇ ಸ್ಕೆಲಿಟನ್ ಸಿಕ್ಕಿತ್ತು. ಹೀಗಾಗಿ ಹೈವೇ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಎಲ್ಲ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸ್ತಾರೆ. 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಎಲ್ಲರನ್ನೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿತ್ತು. ಈ ನಡುವೆ 2023 ಆಗಸ್ಟ್ನಲ್ಲಿ ಆರೋಪಿ ಮಧುರ್ಗೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಬೇಲ್ ಮಂಜೂರು ಮಾಡಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆವತ್ತು ಸಿಕ್ಕ ಅಸ್ಥಿಪಂಜರವನ್ನು DNA ಟೆಸ್ಟ್ಗೆ ಕಳಿಸಲಾಗಿತ್ತು. DNA ಮ್ಯಾಚ್ ಮಾಡೋಕೆ ಅಂತ ಸಲ್ಮಾ ಅಮ್ಮನ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಲಾಗಿತ್ತು. ಸಾಮಾನ್ಯವಾಗಿ DNA-ನಲ್ಲಿ 13 STR ಅಂದರೆ ಶಾರ್ಟ್ ಟ್ಯಾಂಡಮ್ ರಿಪೀಟ್ ಮ್ಯಾಚ್ ಮಾಡಲಾಗುತ್ತೆ. ಆದರೆ ವಿಚಿತ್ರ ಅಂದರೆ 13ರಲ್ಲಿ ಕೇವಲ 1 STR ಮಾತ್ರ ಮ್ಯಾಚ್ ಆಗಿತ್ತು. ಹಾಗಾಗಿ ಇದು ಸಲ್ಮಾ ಸುಲ್ತಾನಾಳ ಶವನೇ ಅನ್ನೋದು ಕಷ್ಟವಾಗಿತ್ತು. ಇದು ಕೂಡ ಮಧುರ್ಗೆ ಬೇಲ್ ಮಂಜೂರು ಮಾಡಲು ಪ್ರಮುಖ ಕಾರಣವಾಗಿತ್ತು. ಪಾಪ ಸಲ್ಮಾ ಪೋಷಕರು, ನಮ್ಮ ಮಗಳು ಎಲ್ಲೋ ಹೋಗಿದ್ದಾಳೆ, ಅಲ್ಲಿ ಚೆನ್ನಾಗಿರ್ತಾಳೆ, ಯಾವತ್ತಾದರೂ ಬರ್ತಾಳೆ ಬಿಡು ಅಂತ ಕಾಯ್ತಾ ಇದ್ರು. ಬಟ್ ಅವರ ಮಗಳು ನಾವು ಓಡಾಡೋ ಹೈವೇನಲ್ಲೇ ಹುದುಗಿದ್ದಾಳೆ ಅನ್ನೋದು ಅವ್ರಿಗೇನು ಗೊತ್ತಿತ್ತು ಹೇಳಿ.
IAS ಆಫೀಸರ್ ರಾಬಿನ್ಸನ್ ಗುಡಿಯಾ ಮತ್ತು ಅವರ ತಂಡದ ದಕ್ಷತೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪೊಲೀಸರ ಈ ಮೈಂಡ್ ಬ್ಲೋಯಿಂಗ್ ಇನ್ವೆಸ್ಟಿಗೇಷನ್ಗೆ ಬಿಗ್ ಸಲ್ಯೂಟ್. 5 ವರ್ಷಗಳ ಬಳಿಕ ಸಲ್ಮಾ ಸುಲ್ತಾನ ಮರ್ಡರ್ ಮಿಸ್ಟ್ರಿ ಏನೋ ಸಾಲ್ವ್ ಆಯಿತು. ಬಟ್ ನಿಜಕ್ಕೂ ಕೊಲೆಗಾರರಿಗೆ ಶಿಕ್ಷೆಯಾಗುತ್ತಾ? ಸಲ್ಮಾ ಸಾವಿಗೆ ನ್ಯಾಯ ಸಿಗುತ್ತಾ? ಡೋಂಟ್ ನೋ. ಅದಕ್ಕೆ ಹೇಳೋದು, ನೀವೇನೇ ಕೆಲಸ ಮಾಡಿದ್ರೂ ನಿಮ್ಮ ತಂದೆ ತಾಯಿಗೆ ಹೇಳಿ. ಕೋಪದಲ್ಲಿ ಅವರು ಗದರಬಹುದು, ಸಿಟ್ಟು ಮಾಡಬಹುದು, ಬಟ್ ಯಾವತ್ತೂ ನಿಮ್ಮ ಒಳಿತನ್ನೇ ಬಯಸ್ತಾರೆ. ಹೀಗೆ ಯಾರೋ ಗೊತ್ತು ಗುರಿ ಇಲ್ಲದವರ ಹಿಂದೆ ಬಿದ್ದು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಇಂಥ ಅದೆಷ್ಟು ಸಲ್ಮಾ ಸುಲ್ತಾನರ ಶವಗಳು ಮಣ್ಣಲ್ಲಿ ಮಣ್ಣಾಗಿವೆಯೋ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.